2 ವರ್ಷ ಕಳೆದ್ರೂ ಕೂಡ ಈ ಸ್ವತ್ತು ಮಾಡಿಕೊಡದ ಅಧಿಕಾರಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. 2 ವರ್ಷ ಕಳೆದ್ರೂ ಕೂಡ ಅಧಿಕಾರಿ ಈ ಸ್ವತ್ತು ಮಾಡಿಕೊಟ್ಟಿಲ್ಲ. ಅಭಿವೃದ್ಧಿ ಅಧಿಕಾರಿಯ ವಿಳಂಬ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊಳತೂರು ಪಿಡಿಒ ವಿರುದ್ಧ ಟಿ ನರಸೀಪುರ ಇಒಗೆ ದೂರನ್ನ ಕೊಡಲಾಗಿದೆ. ದಾಖಲೆಗಳು ಸರಿ ಇದ್ರೂ ಕೂಡ ವಿನಾಕಾರಣ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ವಿನಾಕಾರಣ ಅಲೆದಾಡ್ತಾ ಇರುವಂತಹ ಕೊಳತೂರು ನೊಂದ ಪಿಡಿಒ ನೊಂದ ಮಹಿಳೆಗೆ ಸಾಥನ್ನ ಕೊಟ್ಟಿರುವಂತದ್ದು. ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸ್ಥಳದಲ್ಲೇ ಪಿಡಿಒಗೆ ಕಾಲ್ ಮಾಡಿ ವಾರ್ನ್ ಮಾಡಿದ್ದಾರೆ. ಇನ್ನು ಸಮಸ್ಯೆ ಬಗೆಹರಿಯದಿದ್ರೆ ರೈತ ಸಂಘದಿಂದ ಹೋರಾಟದ ಎಚ್ಚರಿಕೆ ಕೂಡ ನೀಡಿರುವಂತದ್ದು. 2 ವರ್ಷ ಕಳೆದ್ರೂ ಕೂಡ ಅಧಿಕಾರಿ ಈ ಸ್ವತ್ತು ಮಾಡಿಕೊಟ್ಟಿಲ್ಲ. ಅಭಿವೃದ್ಧಿ ಅಧಿಕಾರಿಯ ವಿಳಂಬ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಕೊಳತೂರು ಪಿಡಿಒ ವಿರುದ್ಧ ಟಿ ನರಸೀಪುರ ಇಒಗೆ ದೂರನ್ನ ಸಲ್ಲಿಸಲಾಗಿದೆ. ಎಲ್ಲಾ ದಾಖಲೆಗಳು ಸರಿ ಇದ್ರೂ ಕೂಡ ವಿನಾಕಾರಣ ಅಲೆದಾಡುವ ಪರಿಸ್ಥಿತಿ ಇದೆ. ವಿನಾಕಾರಣ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನೊಂದ ಮಹಿಳೆಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸಾಥ್ ಕೊಟ್ಟಿದೆ. ಸ್ಥಳದಲ್ಲೇ ಕಾಲ್ ಮಾಡಿ ಇಒ ವಾರ್ನ್ ಮಾಡಿದ್ದಾರೆ. ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ. ಈಗ ಇದು ಇನ್ನು ಟಿ ನರಸೀಪುರ ತಾಲೂಕು ಕೊಳತೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಟಿ ನರಸೀಪುರ ಇಒಗೆ ದೂರು ನೀಡಲಾಗಿದೆ. ಈ ಸ್ವತ್ತು ಮಾಡಿಕೊಟ್ಟಿಲ್ಲ ಅಂತ ಸುಮ್ಮನೆ ಅಧಿಕಾರಿ ಅಲೆದಾಡಿಸ್ತಾ ಇದ್ದಾರೆ ಅಂತ ಇಒಗೆ ದೂರನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಬಹಳಷ್ಟು ವರ್ಷಗಳು ಕಳೆದಿದೆ. ವರ್ಷಾನುಗಟ್ಲೆ ಅಲೆದಾಟವನ್ನ ನಡೆಸ್ತಾ ಇದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಪಿಡಿಒ ಅನ್ನೋ ಒಂದು ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಹೊರ ಹಾಕಿರುವಂತದ್ದು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕೂಡ ಅವರಿಗೆ ಸಾಥನ್ನ ಕೊಟ್ಟಿದೆ. ಎಲ್ಲಾ ದಾಖಲೆಗಳು ಸರಿ ಕಾರಣ ಅಲೆದಾಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ವಿರುದ್ಧ ಮಹಿಳೆ ಈಗ ಆರೋಪಿಸಿರುವಂತದ್ದು. ಟಿ ನರಸೀಪುರ ತಾಲೂಕು ಕೊಳತೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಟಿ ನರಸೀಪುರ ಇಒಗೆ ಈಗ ದೂರನ್ನ ನೀಡಲಾಗಿದೆ. ಇನ್ನು ಸ್ಥಳದಲ್ಲೇ ಕಾಲ್ ಮಾಡಿ ಪಿಡಿಒಗೆ ಒಂದು ಸೂಚನೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ. ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ. ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ. ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು
ರೂಪ ನೀವೇನಾ? ಹೌದು. ಓಕೆ. ಮಗ ಸಾಗರ. ಹೌದು. ಓಕೆ ಓಕೆ. ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಹೌದು. ಓಕೆ. ಮಗ ಸಾಗರ. ಹೌದು. ಓಕೆ ಓಕೆ. ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಹೌದು. ಓಕೆ. ಮಗ ಸಾಗರ. ಹೌದು. ಓಕೆ ಓಕೆ. ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಹೌದು. ಓಕೆ. ಮಗ ಸಾಗರ. ಹೌದು. ಓಕೆ ಓಕೆ. ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಹೌದು. ಓಕೆ. ಮಗ ಸಾಗರ. ಹೌದು. ಓಕೆ ಓಕೆ. ಈಗ ಇದು ಹಾಂ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಹದೇವ್ ಸ್ವಾಮಿ, 2 ವರ್ಷ ಕಳೆದ್ರೂ ಕೂಡ ಒಂದು ಈ ಸ್ವತ್ತನ್ನ ಮಾಡಿ ಕೊಡ್ತಾ ಇಲ್ಲ ಅಧಿಕಾರಿ ಅಂತ ಅಂದ್ರೆ ಬೇಜವಾಬ್ದಾರಿತನ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ಸಾರ್ವಜನಿಕರಿಗೆ ಅವರು ಅಲ್ದಾಡಿಸ್ತಾ ಇದ್ದಾರೆ ಅಂತ? ಹೌದು ರಚನೆ, ಏನು ಈ ಬೇಜವಾಬ್ದಾರಿತನ ಅಂತಾನೆ ಹೇಳ್ಬೋದು. ಒಬ್ಬ ಅಧಿಕಾರಿ ಪಿಡಿಒ ಏನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಏನಿರ್ತಾರೆ, ಅಲ್ಲಿ ಗ್ರಾಮದ ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಅವರು ಇರ್ತಾರೆ. ಆದ್ರೆ ಸಾರ್ವಜನಿಕರು ತಮ್ಮ ಒಂದು ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿ ಒಂದು ಈ ಸ್ವತ್ತನ್ನ ಮಾಡ್ಕೊಡಿ ಅಂತ 2 ವರ್ಷದಿಂದನೂ ಕೇಳ್ತಾ ಇದ್ರು. 2 ವರ್ಷದಿಂದನೂ ಬರ್ತಾರೆ, ಅವ್ರ ಮನೇನ ಅಳತೆ ಮಾಡ್ಕೊಳ್ತಾರೆ, ಹೋಗ್ತಾರೆ ಅಂತ ರೀತಿ ಅವರು ಆರೋಪ ಮಾಡ್ತಾ ಇದ್ದಾರೆ. 2 ವರ್ಷದಿಂದನೂ ಅವ್ರನ್ನ ಸತಾಯಿಸಿ ಕಾದು ಕಾದು ನೋಡಿ ನಿನ್ನೆ ಅಷ್ಟೇ ಇಒ ಕಚೇರಿಗೆ ಭೇಟಿ ನೀಡಿ ರೈತ ಮುಖಂಡರುಗಳ ಜೊತೆ ರೈತ ಸಂಘಟನೆಗಳಿಗೆಲ್ಲ ಅವ್ರು ಮನವಿ ಮಾಡ್ಕೊಂಡು ಈ ರೀತಿ ನನ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ರೂಪ್ ಅವರು ದೂರ್ ಮಾಡ್ತಾರೆ ರೈತ ಸಂಘಟನೆಗಳಿಗೆ. ರೈತರು ನೇರವಾಗಿನೇ ಇಒ ಕಚೇರಿಗೆ ಭೇಟಿ ನೀಡಿದ್ದಾರೆ. ಇಒ ಅನಂತರಾಜ್ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ನಡೆದು ಅಲ್ಲಿ ಘಟನೆಗಳನ್ನ ಬಗ್ಗೆ ವಿವರಣೆ ಹೇಳ್ತಾರೆ. ಈ ರೀತಿ 2 ವರ್ಷ ಕಳೆದ್ರು ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿದ್ರು ಅವ್ರು ಬಂದು ಯಾವ್ದೇ ರೀತಿ ಅಳತೆ ಮಾಡಿ ನಮ್ಗೆ ಈ ಸ್ವತ್ನ ಕೊಡ್ತಾ ಇಲ್ಲ, ನಮ್ಗೆ ಆಸ್ತಿನ ಅದ್ಬಸ್ ಮಾಡಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದೇ ಆ ಸಂದರ್ಭದಲ್ಲಿ ಇವನು ಯಾರು ರಂಗಸ್ವಾಮಿ ಅಂತ ಯೋಜನಾ ಅಧಿಕಾರಿನೂ ಬಂದಿರ್ತಾರೆ. ಆ ಯೋಜನಾ ಅಧಿಕಾರಿಗೂ ಅವ್ರು ಹೇಳ್ಬೇಕಾದ್ರೆ ಕೂಡ್ಲೆ ಅಲ್ಲೇ ಸ್ಥಳದಲ್ಲೇನೆ ಇವರು ಇವ್ರು ಕಲ್ತೂರು ಶ್ರೀನಿವಾಸ ಮೂರ್ತಿ ಅವರಿಗೆ ದೂರವಾಣಿ ಕರೆ ಮೂಲಕ ಕರೆ ಮಾಡ್ತಾರೆ. ಈ ರೀತಿ ದೂರ್ ಬಂದಿದೆ, 2 ವರ್ಷದಿಂದನೂ ನೀವು ಈ ಸ್ವತ್ತು ಮಾಡ್ಕೊಡ್ದೇನೆ ಸತಾಯಿಸ್ತಾ ಇದೀರ ಅಂತಲ್ಲ, ಕಾರಣ ಏನು ಅಂತ ಕೇಳೋದಕ್ಕೆ, ಇಲ್ಲ ಸರ್ ಈಗ ಇನ್ನೊಂದು 10 ದಿನದಲ್ಲಿ ಅದನ್ನೆಲ್ಲನೂ ಬಗೆಹರಿಸ್ತೀನಿ, ಅದನ್ನ ಮಾಡ್ಕೊಡ್ತೀನಿ ಅಂತ ಅವರು ಹೇಳಿರ್ತಾರೆ. ಹಂಗಾಗಿ ಅಲ್ಲಿ ರೈತ ಮುಖಂಡರು ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳು ಇನ್ನು 10 ದಿನದೊಳಗಡೆನೆ ಈ ಸಮಸ್ಯೆ ಬಗೆಹರಿದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಒಂದು ಕೂಡ ಎಚ್ಚರಿಕೆ ನೀಡಿರ್ತಾರೆ. ಮಾದೇಸ್ವಾಮಿ, ಈಗಾಗ್ಲೇ ನೀವು ಹೇಳಿದ್ರಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಸುತ್ತೆ. ಈಗ ಪಿಡಿಒ ಅವರು ಅವ್ರಿಗೆ ಒಂದು ವಾರ್ನ್ ಮಾಡಿದ್ದಾರೆ, ನೆಕ್ಸ್ಟ್ ಈ ರೀತಿ ಸಮಸ್ಯೆಗಳು ಆಗಬಾರದು, ಆದಷ್ಟು ಬೇಗ ಈ ರೀತಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದಾರೆ ಪಿಡಿಒ ಇಒಗೆ? ಅದೇ ಪಿಡಿಒ ಅವರು ಈಗ ಎಲ್ಲ ಅಲ್ಲಿ ಏನಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಇವರು ರೂಪ ಅವರು ಏನಿರ್ತಾರೆ, ಅವರು ರೈತ ತಾಲೂಕು ಮಹಿಳಾ ಅಧ್ಯಕ್ಷರಾಗಿರ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಅವರು ಇಒ ವಿರುದ್ಧ ಧ್ವನಿ ಮಾಡಿರ್ತಾರೆ. ಹಂಗಾಗಿ ಆ ಒಂದು ಹಿನ್ನೆಲೆನ ಇಟ್ಕೊಂಡು ನನಗೆ ಈ ರೀತಿ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತಾನು ಕೂಡ ಅವರು ನಿನ್ನೆ ಹೇಳಿದ್ದಾರೆ. ಅದೇ ರೀತಿ ಏನಾದ್ರು ವಿಚಾರ ಇಟ್ಕೊಂಡು ಅದು ತೊಂದರೆ ಕೊಡೋರಾಗ ಆದ್ರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತಾನು ಕೂಡ ಅಲ್ಲಿ ಇಒ ಅವರು ಹೇಳಿರ್ತಾರೆ. ಆಮೇಲೆ ಅಲ್ಲಿ 2 ವರ್ಷದಿಂದನೂ ಬರ್ತಾರೆ. ಅಲ್ಲಿ ಏನಿದೆ ಮನೆ ಇದೆ, ಮನೇನ್ ಮಾತ್ರ ನಾವು ಈ ಸ್ವತ್ತು ಮಾಡ್ಕೊಡ್ತೀವಿ, ಖಾಲಿ ಜಾಗಕ್ಕೆ ಮಾಡ್ಕೊಡೋದಿಲ್ಲ ಅಂತಾರೆ. ಮನೆ ಮತ್ತೆ ಖಾಲಿ ಜಾಗ ಎರಡನ್ನೂ ಇವರ ಹೆಸರಲ್ಲೇ ಇರುತ್ತೆ, ಇವ್ರಿಗೇನೆ ಸೇರ್ಬೇಕಾಗಿರುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಸಂಬಂಧಪಟ್ಟ ಕಂದಾಯ ಕಟ್ಟಿರ್ತಕ್ಕಂಥ ದಾಖಲೆ ಇರ್ಬೋದು, ಅದಕ್ಕೆ ಬೇರೆ ಇತರ ಮೂಲ ದಾಖಲೆಗಳು ಏನಿದೆ ಅದನ್ನೆಲ್ಲಾನು ಕೂಡ ಇವಾಗ ಸಲ್ಲಿಸಿರ್ತಾರೆ. ಆದ್ರೂ ಕೂಡ ಅವರು ಯಾವುದೇ ರೀತಿ ಸುಮ್ನೆ ವಿಳಂಬ ಧೋರಣೆ ಮಾಡ್ತಾನೆ ಇರ್ತಾರೆ.
ಇವತ್ ಮಾಡ್ಕೊಡ್ತೀನಿ ನಾಳೆ ಮಾಡ್ತೇನೆ ಅಂತ ಕಚೇರಿಗೆ ಪ್ರತಿ ದಿನನೂ ಆಗಿಸ್ತಾ ಇರ್ತಾರೆ. ಈಗಿನ 2 ವರ್ಷ ಕಾಲ ಕಳ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಈ ಸ್ವತ್ತು ಅವಶ್ಯಕತೆ ಯಾವ್ದೋ ಒಂದು ಇದಕ್ಕೆ ಅವಶ್ಯಕತೆ ಇರೋದ್ರಿಂದ ಅವ್ರಿಗೆ ಈ ಸ್ವತ್ತು ಅರ್ಜೆಂಟ್ ಆಗಿ ಬೇಕಾಗಿರುತ್ತೆ. ಅವರು ಈ ರೀತಿ ಇದು ಸತಾಯಿಸ್ತಾ ಇರೋದ್ರಿಂದ ಅವರು ನೇರವಾಗಿ ಬಂದು ರೈತ ಮುಖಂಡರ ಮುಖಾಂತರ ಕಚೇರಿಗೆ ಬಂದು ದೂರು ಕೊಡೋದಕ್ಕೆ ಬಂದಿರ್ತಾರೆ. ಅಲ್ಲಿ ಅವರು ಈ ಸಮಸ್ಯೆನ ಈ ಕೂಡಲೇ ದಿನದಲ್ಲಿ ಬಗೆಹರಿಸ್ತೀವಿ ಅಂತ ಕೂಡ ಇವ್ರಿಗೆ ಭರವಸೆ ಕೊಟ್ಟಿರ್ತಾರೆ. PDO ಶ್ರೀನಿವಾಸ ಮೂರ್ತಿ ಅವರಿಗೆ ತರಾಟೆಗೆ ತಕೊಂಡು ಇನ್ನು 10 ದಿನದಲ್ಲಿ ಈ ಸಮಸ್ಯೆ ಬಗೆಹರಿಬೇಕು, ಅದೇನಿದೆ ಅದನ್ನ ಸಂಪೂರ್ಣವಾಗಿ ಮಾಹಿತಿನ ಕಲೆ ಹಾಕಿ ಅದನ್ನ ಈ ಸ್ವತ್ತನ್ನ ಅವ್ರಿಗೆ ತಲುಪಿಸ್ಬೇಕು, ರೆಡಿ ಮಾಡಿ ಕೊಡ್ಬೇಕು ಅಂತಾನೆ ಹೇಳಿರ್ತಾರೆ. ಓಕೆ, ಧನ್ಯವಾದ ಮಹಾದೇವ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಟಿ ನರಸೀಪುರದ 2 ವರ್ಷ ಕಳೆದ್ರೂ ಕೂಡ ಈ ಸ್ವತ್ತು ಮಾಡಿಕೊಟ್ಟಿಲ್ಲ ಅಂತ PDO ವಿರುದ್ಧ ಇಒಗೆ ದೂರನ್ನ ಕೊಟ್ರು. ಈ ಸಂದರ್ಭದಲ್ಲಿ ಇಒ ಅಲ್ಲೇ ಅಂದ್ರೆ ಸ್ಥಳದಲ್ಲೇ ಕರೆಯನ್ನ ಮಾಡಿ PDOಗೆ ಒಂದು ವಾರ್ನ್ ಅನ್ನ ಮಾಡಿ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಏನಿದೆ ಸಾಲ್ವ್ ಆಗ್ಬೇಕು, 2 ವರ್ಷದಿಂದ ಈ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು, ಜೊತೆಗೆ ವಾರ್ನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ರಿಪೀಟ್ ಆಗಬಾರದು ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದೇ ರೀತಿ ಈಗ ಏನು ರೈತರಿಗೂ ಕೂಡ ಮಹಿಳೆ ಹೋಗಿ ದೂರನ್ನ ಕೊಟ್ಟಿದ್ರು, ರೈತರ ಹತ್ರನೂ ಹೇಳಿದ್ರು ತಮ್ಮ ಸಮಸ್ಯೆಗಳನ್ನ. ರೈತರು ಕೂಡ ಹೇಳಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಪದೇ ಪದೇ ಆಗಬಾರ್ದು, ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಇದಕ್ಕೆ ಸಂಬಂಧಪಟ್ಟಂತೆ
ಮಾತನಾಡ್ಲಿಕ್ಕೆ ಸ್ವತಃ ನೊಂದಿದ್ದಂತ ಮಹಿಳೆ ರೂಪಾ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಈಗ 2 ವರ್ಷಗಳಿಂದಲೂ ಕೂಡ ನಿಮ್ಗೊಂದು ಈ ಸ್ವತ್ತು ಮಾಡ್ಕೊಡ್ಲಿಕ್ಕೆ PDO ಬಹಳಷ್ಟು ಅಲ್ದಾಡ್ಸಿದ್ದಾರೆ ಅನ್ನೋ ಒಂದು ವಿಚಾರವನ್ನ ನೀವು ಇಒಗೆ ದೂರ್ ಕೂಡ ಕೊಟ್ರಿ. ಇಒ ಇವಾಗ ಏನ್ ಹೇಳಿದ್ದಾರೆ? ನಿಮ್ಮ ಸಮಸ್ಯೆ ಸಾಲ್ವ್ ಆಯ್ತಾ? ಹೌದು ಮೇಡಮ್, ನಾವು 2 ವರ್ಷದಿಂದನೂ ಅಲಿತಾ ಇದೀವಿ. ಎಲ್ಲ ದಾಖಲಾತಿಗಳನ್ನ ಒದಗಿಸಿದ್ರು ಕೂಡ ನಮ್ಗೆ ಅದನ್ನ ಮಾಡ್ಕೊಡಕ್ಕೆ ಹಿಂದೇಟ್ ಆಗ್ತಾ ಇದಾರೆ. ನಾವು ಪದೇ ಪದೇ ಹೋಗಿ ಕೇಳ್ತಾ ಇದ್ವಿ. ಮತ್ತೆ ನಿನ್ನೆ ಯುವ ಸಾಹೇಬ್ರ ಹತ್ರನೂ ಹೋದ್ವಿ. ಅವ್ರು ಇನ್ನೊಂದ್ 8 ದಿನದೊಳಗಡೆ ನೀವು ಮಾಡ್ಕೊಡ್ಬೇಕು, ಖಂಡಿತವಾಗೂ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ, ಮಾಡ್ಕೊಡಿ, ನಂಗೆ ರಿಪೋರ್ಟ್ ಕಳಿಸ್ಕೊಡಿ ಅಂತ ಹೇಳಿದಾರೆ. ನಮ್ಗೆ ತುಂಬಾನೇ ಅನ್ಯಾಯ ಮಾಡ್ತಾರೆ, ಒಂದ್ ನೋಡೋಣ ಅಂತ ನಾವು ಕಾಯ್ತಾ ಇದೀವಿ ನಾವು. ಓಕೆ ಓಕೆ, ಅಂದ್ರೆ ಪ್ರತಿ ಸಲ ಎಲ್ಲಾ ಡಾಕ್ಯುಮೆಂಟ್ ಸರಿ ಇದ್ರು ಕೂಡ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾರೆ. ಹೌದು ಮೇಡಮ್, ಎಲ್ಲಾ ದಾಖಲಾತಿ ಇದೆ, ಹಿಂಬರ ಕೊಡಿ, ಇನ್ನೇನಾದ್ರೂ ಬೇಕಾ ಅಂತಾನು ಕೇಳಿದ್ವಿ. ಅದಕ್ಕೆ ಅವರು ಏನಿಲ್ಲ ಮೇಡಮ್, ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಅಳತೆ ಎಲ್ಲಾರು ಮಾಡಿಸ್ಕೊಂಡು ಹೋಗಿದ್ದಾರೆ. ತಾವೇ 2 ಸಲ ಬಂದು ನೋಡಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಅಂದ್ರೆ ಈ ಸ್ವತ್ತು ಓಪನ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತಾನೆ ಡಿಲೇ ಮಾಡ್ತಾ ಇದ್ರು. ಅದಕ್ಕೆ ಸಲುವಾಗಿ ನಾವು ಯುವ ಸಾಹೇಬ್ರಿಗೆ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಮೇಡಮ್. ಓಕೆ ಓಕೆ, ಧನ್ಯವಾದ ರೂಪಾ ಅವರೇ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಏನು ಸ್ವತಃ ಯಾರು ಈ ಸ್ವತ್ತನ್ನ ಮಾಡಿಸ್ಕೊಳ್ಳಿಕ್ಕೆ 2 ವರ್ಷಗಳ ಕಾಲ ಅಲ್ದಾಡಿದ್ರು ರೂಪಾ ಅವರು ಹೇಳಿದ್ರು ಇಷ್ಟೊತ್ತು. ಅಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿ ಇದ್ರು ಕೂಡ ಏನಾದ್ರೂ ನೆಪಗಳನ್ನ ಕಾರಣಗಳನ್ನ ಹೇಳಿ ಅವ್ರನ್ನ ವಾಪಸ್ ಕಳಿಸಿರುವಂತಹ ಘಟನೆಗಳು ನಡೆದಿರುವಂತದ್ದು. ಈಗ ಸದ್ಯಕ್ಕೆ ಒಂದು ಪರಿಹಾರ ಸಿಕ್ಕಿದೆ. ಅಂದ್ರೆ ಇನ್ನೊಂದು ವಾರದೊಳಗಡೆ ಈ ಸ್ವತ್ತು ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು, ಈ ಸ್ವತ್ತು ಮಾಡ್ಕೊಡ್ಬೇಕು ಅಂತ PDOಗೆ ಇಒ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ವಾರ್ನ್ ಕೂಡ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆಗಬಾರ್ದು ಅಂತ. ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ. ಓಕೆ ಓಕೆ, ಈಗ ಇದು ಆಯ್ತು, ನಾನೀಗ ಜಾಸ್ತಿ ಮಾತಾಡೋಲ್ಲ. ಇವರು ರೂಪ ನೀವೇನಾ? ಮಗ ಸಾಗರ.
ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ ಈಗ ಇದು ಹಾಂ ಆಯ್ತು. ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇದು ರೂಪ ನೀವೇನಾ? ಓಕೆ. ಇನ್ನು 2 ವರ್ಷ ಕಳೆದ್ರೂ ಕೂಡ ಒಂದು ಕೊಟ್ಟಿಲ್ಲ ಪಿಡಿಒ. ಎಷ್ಟೊಂದು ಬೇಜವಾಬ್ದಾರಿತನ ಇದೆ ಅಂತ ಅಧಿಕಾರಿಗಳಲ್ಲಿ. ಎಲ್ಲಾ ದಾಖಲೆಗಳು ಸರಿ ಇದ್ರೂ ಕೂಡ ವಿನಾಕಾರಣ ಅಲೆದಾಡಿಸ್ತಾ ಇರುವಂತಹ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ ವಿರುದ್ಧ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ದೂರನ್ನ ಕೂಡ ಇಒಗೆ ಕೊಟ್ಟಿರುವಂತದ್ದು. ಟಿ ನರಸೀಪುರ ಇಒಗೆ ದೂರು ನೀಡಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನ ಸರಿಪಡಿಸೋ ಕೆಲಸಕ್ಕೆ ಕೂಡ ಮುಂದಾಗ್ತಿಲ್ಲ. ಎಷ್ಟು ಬಾರಿ ಹೋಗಿ ನಾವು ಅಲ್ದಾಡಿದ್ರು ಕೂಡ ಪಿಡಿಒ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬರೀ ರೀಸನ್ಸ್ ಅಂದ್ರೆ ಕಾರಣಗಳನ್ನ ಹೇಳಿ ಕಳಿಸ್ತಾ ಇರುವಂತದ್ದು, ನೆಪಗಳನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಟಿ ನರಸೀಪುರದಲ್ಲಿ ಏನು ಪಿಡಿಒ ವಿರುದ್ಧ ಈಗ ಇಒಗೆ ದೂರನ್ನ ಕೊಟ್ಟಿದ್ರು, ಸ್ಪಷ್ಟನೆಗಾಗಿ ಕರೆ ಮಾಡಿದ್ರೆ ಪಿಡಿಒ ಕರೆಯನ್ನೇ ಸ್ವೀಕರಿಸ್ತಾ ಇಲ್ಲ. ಕಾಲ್ ಮಾಡ್ತಾ ಇದೀವಿ ಬಟ್ ರೆಸ್ಪಾನ್ಸ್ ಇಲ್ಲ. ಈಡೆನ್ಸ್ ನ್ಯೂಸ್ ವಾಹಿನಿಯಿಂದ ಕರೆ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ಸಾರ್ವಜನಿಕರ ಫೋನ್ ಕರೆಗಳನ್ನ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು ಪಿಡಿಒ.
ಇಷ್ಟೊಂದು ನಿರ್ಲಕ್ಷ್ಯತನ ಯಾಕೆ? ಕೊಳತೂರು ಗ್ರಾಮದ ಪಿಡಿಒ ಶ್ರೀನಿವಾಸ್ ಮೂರ್ತಿ ಎಲ್ಲಿದ್ದೀರಾ? ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋದ್ ಬಿಟ್ಟು ಬೇರೆ ಏನಿದೆ ನಿಮಗೆ ಕೆಲಸ? ಜನಸಾಮಾನ್ಯರ ಕಷ್ಟ ಕೇಳ್ಬೇಕಾದವ್ರೆ ಈ ರೀತಿ ಆದ್ರೆ ಹೇಗೆ? ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಸ್ಪಷ್ಟನೆಗಾಗಿ ಅಷ್ಟೇ ನಾವು ಕರೆ ಮಾಡಿದ್ದು. ಯಾಕೆಂದ್ರೆ ಈಗಾಗ್ಲೇ ಇಒಗೆ ದೂರು ಕೊಟ್ಟಿದ್ರು, ಅವರು ಕರೆ ಮಾಡಿ ವಾರ್ನ್ ಕೂಡ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೆಸ್ಪಾನ್ಸ್ ಬೇಕಿತ್ತು ಅವರಿಂದ. ಸೊ ಅದಕ್ಕೆ ನಾವು ಕರೆಯನ್ನ ಮಾಡ್ತಾ ಇದೀವಿ. ಬಟ್ ಯಾವುದೇ ರೀತಿಯ ರೆಸ್ಪಾನ್ಸ್ ಅವರಿಂದ ಸಿಗ್ತಾ ಇಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಅವ್ರು ರೆಡಿ ಇಲ್ವಾ ಏನಂತ ಗೊತ್ತಿಲ್ಲ. ಆದ್ರೆ ಏನು ಪಿಡಿಒ ಶ್ರೀನಿವಾಸ್ ಮೂರ್ತಿ ಇದ್ದಾರೆ, ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸಾರ್ವಜನಿಕರ ಕಷ್ಟಗಳನ್ನ ಕೇಳ್ಬೇಕು, ಸಾರ್ವಜನಿಕರ ಸಮಸ್ಯೆಗಳೇನಿದೆ ಅದನ್ನ ಕೇಳ್ಬೇಕು, ಅದಕ್ಕೆ ಪರಿಹಾರವನ್ನ ಕೊಡೋದೆ ಅಭಿವೃದ್ಧಿ ಅಧಿಕಾರಿ ಕೆಲಸ. ಮಾಡ್ತಾ ಇಲ್ವಾ ಅಂತ. ಯಾಕೆಂದ್ರೆ 2 ವರ್ಷ ಬೇಕಾ ಒಂದು ಈ ಸ್ವತ್ತು ಮಾಡ್ಕೊಡ್ಲಿಕ್ಕೆ? ಇವ್ರಿಗೆ ಎಲ್ಲ ದಾಖಲೆಗಳಿದ್ರು ಕೂಡ, ಆದ್ರೂ ಕೂಡ ಇವ್ರು ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ಎಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೋಡೋಣ, ಟೈಮ್ ಕೇಳಿದ್ದಾರೆ, 1 ವಾರದೊಳಗೆ ಎಲ್ಲ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರವನ್ನ ಕೊಡ್ಬೇಕು, ಅವ್ರಿಗೆ ಈ ಸ್ವತ್ತು ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ ಇಒ. ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಪಿಡಿಒ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನಗಳಲ್ಲಿ ಆ ಮಹಿಳೆಗೆ ಅವರು ನ್ಯಾಯವನ್ನ ಕೊಡ್ತಾರೆ, ಆ ಮಹಿಳೆಯ ಈ ಸ್ವತ್ತನ್ನ ಮಾಡ್ಕೊಡ್ತಾರೆ, ಆ ಪರಿಹಾರಕ್ಕೆ, ಆ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೆ ಅಂತ. ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಓಕೆ. ಮಗ ಸಾಗರ. ಓಕೆ ಓಕೆ. ಈಗ ಇದು ಗ್ರಾಮ ಪಂಚಾಯತಿಗೆ ಸೇರಿದ ಮುರ್ಕುನ್ಪುರ ಗ್ರಾಮದ ನಮ್ಮ ಕಬ್ಬು ಬೆಳೆಗಾರ ಸಂಘದ ತಾಲೂಕು ಮಹಿಳಾ ಅಧ್ಯಕ್ಷರು ರೂಪ ಅವ್ರದ್ದು ಪಿತ್ರಾರ್ಜಿತ ಆಸ್ತಿ ಮನೆ ಕಟ್ಕೊಂಡಿದ್ದಾರೆ. ಏನು ಸಂಬಂಧಪಟ್ಟ ಪಂಚಾಯತಿಯವರು ಈ ಸ್ವತ್ತು ಮಾಡ್ಕೊಡಿ ಅಂತ ಕಳೆದ 2 ವರ್ಷದಿಂದ ಅವ್ರನ್ನ ತಿರುಗಿಸ್ತಾ ಇದ್ದಾರೆ. ನಮ್ಗೆ ಇಲ್ಲಿ ತನಕ ಅವರು ನಮ್ಗೆ ಹೇಳಿರಲಿಲ್ಲ. ಇವತ್ತು ನಮ್ಗೆ ಹೇಳಿದ್ರು. 2 ತಿಂಗಳಿಂದ, ನಮ್ಗೆ 2 ವರ್ಷದಿಂದ ನಮ್ಗೆ ಈ ಸ್ವತ್ತು ಮಾಡ್ಕೊಡಕ್ಕೆ ಮೀನಾ ಮೇಸೆ ಅನ್ನಿಸ್ತಾ ಇದಾರೆ. ಇವತ್ತು ನಾಳೆ ಬಂತಾರೆ, ಮತ್ತೆ ಬರೀ ಮನೆ ಮಾಡ್ಕೊಡ್ತೀವಿ, ಜಾಗ ಬಿಟ್ಬಿಡಿ ಅಂತಾರೆ. ಅಧಿಕೃತ ಎಲ್ಲಾ ದಾಖಲಾತಿಗಳು ಅವ್ರ ಹತ್ರ ಇದ್ರು. ಪಂಚಾಯತಿ ಪಿಡಿಒ ಬಹಳ ಬೇಜವಾಬ್ದಾರಿತನದಿಂದ ರೈತ ವಿರೋಧಿ ನೀತಿನ ಅನುಸರಿಸ್ತಾ ಇದ್ದಾರೆ. ಅವರ ವಿರುದ್ಧ ನಾವು ಇವತ್ತು ತಾಲೂಕು ಆಡಳಿತ, ನಮ್ಮ ಇಒ ಕಚೇರಿಗೆ ಬಂದು ಅವರಿಗೆ ನಾವು ದೂರು ನೀಡಿದ್ದೀವಿ. ಇಒ ಅವರು ಸಂಬಂಧಪಟ್ಟ ಪಿಡಿಒ ಜೊತೆ ಮಾತಾಡಿ ಇನ್ನೊಂದು ವಾರದೊಳಗಡೆ ಸಮಸ್ಯೆನ ಬಗೆಹರಿಸಬೇಕು ಅಂತ ಅವ್ರಿಗೆ ಆದೇಶ ಮಾಡಿದ್ದಾರೆ. ನಾವು 10 ದಿನ ಗಡುವು ಕೊಟ್ಬಿಟ್ಟು ಬಂದಿದ್ದೀವಿ. 10 ದಿನದೊಳಗಡೆ ಈ ರೈತ ನೊಂದಂತ ರೈತ ಮಹಿಳೆ ಈ ಸ್ವತ್ತು ಮಾಡದೇ ಇದ್ರೆ ನಾವು ಪಿಡಿಒ ಪಂಚಾಯತಿಯ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಅಂತ ನಿಮ್ಮ ಮೂಲಕ ಪಂಚಾಯತಿಗೂ ಮತ್ತೆ ತಾಲೂಕು ಆಡಳಿತಕ್ಕೂ ಎಚ್ಚರಿಕೆನ ಕೊಡ್ತಾ ಇದ್ದೀವಿ. ನಾವು ಕೊಳತೂರು ಗ್ರಾಮ ಪಂಚಾಯತಿ, ನಮ್ದು ಮುರ್ಕುನ್ಪುರ ಅಂತ. ಅಲ್ಲಿ ನಾನು 3 ವರ್ಷ ಆಯ್ತಾ ಬರ್ತದೆ. 2022ರಲ್ಲಿ ಅರ್ಜಿ ಕೊಟ್ಟಿರೋದು, ನಮ್ಗೆ ಮನೆ ಖಾತೆ ಮಾಡ್ಕೊಡಿ ನಮ್ಮ ಹೆಸರಿಗೆ ಅಂತ. ಅವ್ರು ಇನ್ನೂ ಯಾವುದೇ ಕ್ರಮ ತಗೊಂಡಿಲ್ಲ. ಈ ಸ್ವತ್ತು ಮಾಡ್ಕೊಡಿ, ಗ್ರಾಂಟ್ ಆಗಿದೆ ಮನೆ, ಆದ್ರೂ ಖಾಲಿ ಜಾಗಕ್ಕೆ ಬಂದು ಅವರೇ ಪಂಚಾಯತಿಯವರು ಕಲ್ಲಿನಿಟ್ಟು ಎಲ್ಲಾನು ರೆಡಿ ಮಾಡಿದ್ರು ಸುಧಾ ನಮ್ಮನ್ನ ದಿನ ಅಲಿಸ್ತಾ ಇದಾರೆ. ಏನ್ ಪ್ರಾಬ್ಲಮ್, ಏನ್ ಬೇಕು, ಇನ್ನೇನ್ ಬೇಕು ಸರ್ ನಿಮ್ಗೆ ದಾಖಲಾತಿ ಅಂದಾಗ ಹಿಂಬಾರ ಕೊಡಿ ಅಂದ್ರು ಏನೂ ಇಲ್ಲ. ಎಲ್ಲ ಸರಿಯಾಗಿದೆ ಅಂದ್ರು ಸುಧಾ ಇನ್ನೂ ಅಳತೆ ಮಾಡ್ಬೇಕು. ವರ್ಷದಿಂದನೂ ಅಳತೆ 2-3 ಸಲ ಬಂದಿದ್ರು ಸುಧಾ, ಅಳತೆ ಮಾಡಿದ್ರು ಸುಧಾ ಪದೇ ಅಳತೆ ಮಾಡ್ಬೇಕು ಅಂತಾರೆ. ಊರಲ್ಲಿರೋ ಯಾವ್ದೇ ಮನೆಗಳಿಗೂ ಅಷ್ಟು ಸಲ ಅಳತೆ ಮಾಡಿಲ್ಲ ಅಂದ್ರು ನಮಗ್ ಮಾತ್ರನೇ ಯಾಕೆ ಇಷ್ಟೊಂದು ಅನ್ಯಾಯ ಆಯ್ತದೆ ಅಂತ ಗೊತ್ತಿಲ್ಲ. ಅದರಿಂದ ನಾವು ಅಷ್ಟು ದಿನ ಸುಮ್ಮನಿದ್ದು ಇವಾಗ ನಮ್ಮ ಕಬ್ಬು ಬೆಳೆಗಾರ ಸಂಘಕ್ಕೆ ದೂರು ನೀಡಿ ಅವರಿಂದ ಹೆಲ್ಪ್ ಆಯ್ತಾ ಇದೆ. ಮತ್ತೆ ನಾವು ಮುಂದೆ ಅವರು ಇದು 10 ದಿನದ ಗಡುವು ತಗೊಂಡಿದ್ದಾರೆ ಇಒ ಸಾಹೇಬ್ರಿಂದ. 10 ದಿನ ಮಾಡಿಲ್ಲ ಅಂತಂದ್ರೆ ಪಂಚಾಯತಿಗೆ ಮುತ್ತಿಗೆ ಹಾಕದೇನೆ ಅಲ್ಲಿ ಪ್ರತಿಭಟನೆನ ಮಾಡೋದು. ಆಯ್ತು, ನಾನೀಗ ಜಾಸ್ತಿ ಮಾತಾಡೋಕ್ಕಲ್ಲ. ಇವರು ರೂಪ ನೀವೇನಾ? ಓಕೆ. ಮಗ ಸಾಗರ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.